पंचाचार्य महाराज की जय। ओम श्री मनसंभूतं नानागुणसमन्वितं आनन्दसौरभं पुष्पं गृह्यतामिदमुत्तमं श्री गुरुदेवताभ्यो सद्योजातं प्रपद्यामि सद्योजाताय वै नमो नमः। भवे भवे नाथे भवे भवस्त्वमां भवोद्भवाय नमः। ओम वामदेवाय नमो ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमो बलविकरणाय नमः बलाय नमो बलप्रमथनाय नमः सर्वभूतदमनाय नमो मन्मनाय नमः। ओम घोरेभ्यो घोरेभ्यो घोरघोरधरेभ्यः सर्वेभ्यो सर्वश्रवेभ्यो नमस्ते अस्तु रुद्ररूपेभ्यः। ओम तत्पुरुषाय विद्महे महादेवाय धीमहि तन्नो रुद्रः प्रचोदयात्। ओम ईशान सर्वविद्यानां ईश्वर सर्वभूतानां ब्रह्माधिपते ब्रह्मणोऽधिपते ब्रह्मा शिवो मे अस्तु सदा शिवो। श्रीपञ्चब्रह्मण्डलीनां स्थापयामि। पार्वतीपते शिव हर महादेव। श्रीमद्जगद्गुरु पंचाचार्य महाराज की जय। ओम भद्रं कर्णे विष्णुयामदेवाः भद्रं पश्येमाख्यपरियद्राः तेरे रङ्गे एतद्वागं यत्तनोभिः क्षेमदेवैतं यदायुः दीर्घमायुः। ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡಿದ್ರಲ್ಲ ನಮ್ಮಪ್ಪನ ಆಫೀಸ್ ಓಪ್ನಿಂಗ್ ಹೊಸದು ಓಪ್ನಿಂಗ್ ಮಾಡ್ತಾ ಇರೋದು ದಾವಣಗೆರೆಯಲ್ಲಿ. ಯಾವುದು ರಿಂಗ್ ರೋಡ್ ಹತ್ರ ಇರೋದು. ಸೊ ನ್ಯೂ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಗುರುಗಳೆಲ್ಲ ಬಂದು ಆಶೀರ್ವಾದ ಮಾಡಿಸಿ ಪಾದಪೂಜೆ ಎಲ್ಲ ಮಾಡಿಸಿದ್ದು. ಅಂದರೆ ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಟಯರ್ಡ್ ಆಗಿಬಿಡ್ತು. ಈಗ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಬೇಗ ಎಲ್ಲ ಮಾಡ್ಕೋಬೇಕಲ್ವ, ಎಕ್ಸಾಕ್ಟ್ ಟೈಮಿಂಗ್ ಇರಬೇಕು ಅಂತಂದು ಹೇಳಿದರೆ. ಅದರಲ್ಲೂ ಮಕ್ಕಳಿದ್ದಾಗ ತುಂಬಾ ಸ್ಟ್ರೆಸ್ ಅಂತ ಅನಿಸುತ್ತೆ. ಆ್ಯಂಡ್ ಹೆಂಗೋ ಬೇಗ ಹಂಗೆ ನನ್ನ ತಲೆ ಕೂಡ ಬಾಚ್ಕೊಳಕ್ಕೆ ಟೈಮ್ ಇರಲಿಲ್ಲ. ಸೊ ಬೇಗ ಬನ್ನಿ ಗುರುಗಳು ಬರ್ತಾರೆ ಅಂತ ಹೇಳಿ ಬೇಗ ಬಂದ್ವಿ. ಎಲ್ಲ ಆಶೀರ್ವಾದ ಮಾಡಿಸಿದ್ರು. ನಾನು ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ವ್ಲಾಗ್ ಮೂಲಕ ಅಂತ ಹೇಳಿ ಸೊ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನನ್ನ ಮಕ್ಕಳು ಇಬ್ಬರು ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು. ಆ್ಯಂಡ್ ಇದೆಲ್ಲ ಹೊಸದಾಗಿತ್ತು ಅವ್ರಿಗೆ. ಅದು ಏನೋ ಡೋಲ್ ಅದೆಲ್ಲ ಬಡಿಯೋದು ತುಂಬ ನೋಡೇ ಇಲ್ಲ ನನ್ನ ಮಕ್ಕಳು ಇಬ್ಬರು. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೂ ಸ್ವಲ್ಪ ವಿಡಿಯೋ ಇದೆ, ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಾಗಿದ್ಮೇಲೆ ನಾನು ಅದು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಮ್ಮು ಕೂಡ ನಾನು ಅವತ್ತು ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಅವಳಿಗೆ, ಮಲ್ಕೊಂಡೇ ಇದ್ದಿಲ್ಲ. ಸೊ ಅವಳು ಎಷ್ಟು ಎಣ್ಣೆ ಸ್ನಾನ ಮಾಡಿದಾಗೆ ಮಲ್ಕೊಂಬಿಡ್ತಾರೆ ಮಕ್ಕಳು. ಬಟ್ ಇವಳು ಮಲ್ಕೊಳ್ಳಿಲ್ಲ, ಹಂಗೆ ಕರ್ಕೊಂಡು ಬಂದ್ವಲ್ಲ, ನಿದ್ದೆ ಆಗಿದ್ದಿಲ್ಲ ಅವಳಿಗೆ. ಸೊ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅವಳಿಗೆ ಫುಲ್ ನಿದ್ದೆ ಬಂದಿತ್ತು. ಸೊ ದೊಡ್ಡೋರು ಯಾವ ರೀತಿ ಹಿಂಗೆ ಹೊರ್ಕೊಂಡು ಹಿಂಗೆ ಡೋರಿಗೆ ಹೊರ್ಕೊಂಡು ನಾವು ಮಲ್ಕೊತೀವಲ್ಲ, ಆ ಥರ ಮಲ್ಕೊತಾ ಇದ್ಲು. ಫುಲ್ ನಿದ್ದೆ ಇತ್ತು ಅವಳಿಗೆ. ಹಾಗೆ ಮಲಗಿಸ್ಕೊಂಡು ಅವಳು ಹಂಗೆ ಡೋರ್ ಸಪೋರ್ಟ್ ಕೊಡ್ಕೊಂಡು ಹಂಗೆ ಮಲಗ್ತಾ ಇದ್ಲು. ಅವಳಿಗೆ ಡೋರ್ ತೆಗಿಯೋದು, ಅದು ಲಾಕರ್ ಅದೆಲ್ಲ ಮುಟ್ಟೋದು ಭಾಳ ಅಭ್ಯಾಸ ಅವಳಿಗೆ. ಸೊ ಅದಕ್ಕೆ ನಾನು ಮಲ್ಕೊ ಅಂತಂದೇಳಿ ಹೇಳ್ತಾಯಿದ್ದೆ. ಕ್ಯಾಮ್ರಾ ಪೋಸ್ ಕೊಡ್ತಾಯಿದ್ಲು. ಫುಲ್ಲು ನಿದ್ದೆ ಇರೋದ್ರಿಂದ ಅವಳು ಸ್ಮೈಲೇ ಮಾಡ್ತಿಲ್ಲ. ಸ್ಮೈಲ್ ಮಾಡು ಅಂತ ಹೇಳಿದ್ರು ಮಾಡ್ತಾಯಿದ್ದಿಲ್ಲ. ಅದಕ್ಕೆ ಇರಲಿ ಬಿಡು ಅಂತ ಹೇಳಿ ಸುಮ್ಮನಾದೆ ನಾನು. ಅಲ್ಲಿಂದ ಮತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಲೇಟ್ ಆಯಿತು. ಆಲ್ರೆಡಿ 1 ವೀಕ್ ಏನೋ ಆಯ್ತು ಇದು ಮುಗಿದು. ನನಗೆ ನನ್ನ ಮಕ್ಳಿಗೆ ಇಬ್ಬರಿಗೂ ಹುಷಾರಿದ್ದಿಲ್ಲ. ಸೊ ಶೀತ ಕೆಮ್ಮು, ಮಕ್ಳಿಗೇನಾದ್ರು ಹುಷಾರಿಲ್ಲ ಅಂತಂದರೆ ಯಾವುದೇ ತಂದೆ ತಾಯಿಗಾದ್ರೂ, ಅದರಲ್ಲೂ ತಾಯಿಗೆ ತುಂಬಾ ಟೆನ್ಷನ್ ಆಗಿರುತ್ತೆ. ಯಾಕಂದರೆ 24 hours ಜೊತೆಗಿರ್ತೀವಲ್ಲ, ಪ್ರತಿಯೊಂದು ಕ್ಷಣವೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಯಾವ ರೀತಿ ಕೇರ್ ಮಾಡ್ತೀವಿ ಅಂತಂದು ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಇಬ್ಬರಿಗೂ ಶೀತ ಕೆಮ್ಮು ಆಗಿರೋದ್ರಿಂದ ಮಯುಗೆ ಜ್ವರನೂ ಬಂದಿತ್ತು 1 ಡೇ. ಎಲ್ಲ ನೀಟಾಗಿ ಟೇಕ್ ಕೇರ್ ಮಾಡೋ ಅಷ್ಟರಲ್ಲಿ ನನಗೆ ಟೈಮ್ ಸಿಕ್ಕಿದ್ದಿಲ್ಲ. ಅದಕ್ಕೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಆ್ಯಂಡ್ ಈವನ್ ನನ್ನ ಫೋನ್ ಡಿಸ್ಪ್ಲೇ ಕೂಡ ಒಡೆದಾಕ್ಬಿಟ್ಟಿದ್ದಾರೆ ನನ್ನ ಮಕ್ಕಳು ಇಬ್ಬರು.
ಆ್ಯಂಡ್ ಅಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ಇವಳು ಕಾರಲ್ಲೇ ನಿದ್ದೆ ಮಾಡಿದ್ಲಲ್ಲ, ಇಲ್ಲಿ ಆಟ ಆಡ್ತಾ ಇದ್ಲು. ಸೊ ಇವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ರೀಲ್ಸ್ ಕೂಡ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ನನ್ನ ಇನ್ಸ್ಟಾಗ್ರಾಮಲ್ಲಿದೆ. ಸೊ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಬಾಯ್ ಮುಚ್ಚಿ ಬಡಿ ಅಮ್ಮ ಇದೆ ಒಡಗಿರ್ದಿಯಪ್ಪ, ಅದ್ರಲ್ಲೇ ನೀನೇನು ಅಂತದಾದೀನಿ ವಿಡಿಯೋ ಮಾಡ್ತಮ್ಮ ಎಂತ ಚಂದ ಹಿಡಿತ ನನಗೆ ಕೈಯಾಗ. ಅಕ್ಕಿ ಮುಟ್ಟಬೇಡ, ನೀನು ಬಾರ್ಸ ಡ್ಯಾನ್ಸ್ ಮಾಡಮ್ಮ ಮಾಡ ಮಾಡ ಹದ್ದ 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 ಈ ಕಡೆ ತಿರುಗಿ, ಈ ಕಡೆ ತಿರುಗಿ ಮಾಡಿ ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ. ಮಾಡ ಮಾಡಮ್ಮ ಮಾಡ ಯಾಕೆ ಸುಮ್ಮನೆ ನಮ್ಮ ತಮ್ಮ ಒಂದು 10 ದಿವಸ ಓಡಾಡಿದ್ರೆ ಅವ್ನ ಮುಖ ನೋಡಿದ್ರೆ ಕಿಸ್ ಇವಾಗ ನಾವು ನೋಡಿ. ರಿಷೋ ಹಿಂಗಿಡ್ಕೊ, ಹಿಂಗಿಡ್ಕೊ, ಹಿಡ್ಕೊ. ಕಾಲು ಅಡ್ಡು ಕೊಡಬಾರ್ದು ಮಯ್ಯೋ. ಹೆಂಗಮ್ಮ ಹಿಡ್ಕೊಳ್ಳೋದು? ಹೊಡಿಬೇಡಿ ಅಣ್ಣಂಗೆ. ಯಪ್ಪ ಅಮ್ಮ ಅಮ್ಮ ಹೆಂಗಮ್ಮ ಹಿಡ್ಕೊಳ್ಳೋದು? ಗದ್ದದ ಮೇಲೆ ಹಿಂಗೆ ಕೈ ಹಿಡ್ಕೊಳಮ್ಮ, ಹಿಂಗೆ ಕೈ ಹಿಡ್ಕೊಳಮ್ಮ. ಕಾಲು ತೆಗಿಯ, ಕಾಲು ತೆಗಿಯ. ಏಯ್ 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 ಕಾಲು